1 ಆಯಿತು, ಸ್ಟೇಜ್ 2 ಆಯಿತು. ಈಗ ಸ್ಟೇಜ್ 3 ಮಾಡಬೇಕು. ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಸರ್ವಾಂಗಾಸನಕ್ಕೆ ಹೋಗೋಕ್ಕೆ ಮುಂಚೆ. ಈಗ ಸ್ಟೇಜ್ 3 ಇದು ನೆನ್ನೆ ಇದು ಮಾಡಿದ್ರಲ್ವ, ಸ್ಟೇಜ್ 2 ಇದು. ಪಾದಗಳನ್ನು ಗೋಡೆಗೊತ್ತಿ ಬಟಕ್ಸನ್ನು ಮುಂದಕ್ಕೆ ತಳ್ಳೋದು, ಒಂದೊಂದೇ ಕಾಲುಗಳನ್ನು ಲಿಫ್ಟ್ ಮಾಡೋದು. ಮಾಡಿ, ಒಂದೊಂದೇ ಕಾಲು ಲಿಫ್ಟ್ ಮಾಡ್ಕೊಳ್ಳಿ. ಕರೆಕ್ಟ್ ಬರ್ತಿದೆಯಾ ನೋಡಿ. ಬಟಕ್ಸ್ ಮುಂದಕ್ಕೆ ನೂಕಿ, ಹಿಪ್ಸ್ ಭಾಗ ತಳ್ಳಬೇಕು. ಹಸ್ತಗಳಿಂದ ಈ ಥರ, ಕೈಯಿಂದ ಈ ಥರ ಮುಂದಕ್ಕೆ ನೂಕಿ, ಆಗಿ ಈಸಿ ಆಗುತ್ತೆ. ಎಲ್ಬೋಸ್ ಒಳಗೆ ತೊಗೊಳ್ಳಿ. ಈಗ ನಿನ್ನೊಂದು ಕಾಲು ಸೇರಿಸಿ ಅದಕ್ಕೆ ನಿಧಾನ ನಿಧಾನ. ಈಗದು ಯಾವ ಆಸನ ಇದು? ಯಾವ ಆಸನ ಇದು? ಸರ್ವಾಂಗಾಸನ ಅಂತ ನೀವು ತಿಳ್ಕೊಂಡಿದ್ದೀರ, ಆದರೆ ಸರ್ವಾಂಗಾಸನ ಅಲ್ಲ. ಈಗ ಇದು ವಿಪರೀತ ಕರ್ಣಿ. ಹಿಂಗೆ ಬನ್ನಿ ನೋಡಿ, ಇದು ವಿಪರೀತ ಕರ್ಣಿ. ಎಲ್ಬೋಸ್ ಒಳಗೆ ತೊಗೊಂಡು ಹಸ್ತದ ಭಾಗ ಹಿಂಗೆ ಹಿಪ್ಸ್ಗಳಿಗೆ ಕೊಟ್ಟಾಗ ಇದು ವಿಪರೀತ ಕರ್ಣಿ ಆಗೋದಿದು. ಗೊತ್ತಾಯ್ತಿದ್ದು ಸರ್ವಾಂಗಾಸನಗಳಂದರೆ ಹಿಂಗಿದೆ ನೋಡಿ, ಈ ಥರ ಇದೆಯಲ್ಲ. ನೀವು ಕಾಲು ಗೋಡೆ ಕೊಟ್ಟು ಮಾಡ್ತಿರಲ್ಲ ವಿಪರೀತ ಕರ್ಣಿ ಅಂತ, ಇದು ಕರೆಕ್ಟ್ ವಿಪರೀತ ಕರ್ಣಿ. ಸ್ವಲ್ಪ ಹಿಂಗೆ ಬರಬೇಕು. ಅವಾಗ ವಿಪರೀತ ಕರ್ಣಿನಲ್ಲಿ ಕಾಲಿಂದೆ ತೊಗೊಳ್ಳಿ, ಸ್ವಲ್ಪ ಹಿಂಗೆ ಇದು ಡ್ರಾಪ್ ಆಗ್ತಿರ್ಬೇಕು. ಇದಕ್ಕೆ ವಿಪರೀತ ಕರ್ಣಿ ಅಂತ ಹೇಳೋದು. ಈಗ ಇದನ್ನು ಕರೆಕ್ಟ್ ಮಾಡ್ತೀನಿ. ಈಗ ಸ್ಟೇಜ್ 3ಗೆ ಹೋಗಬೇಕು ಅಂದರೆ ಇದನ್ನೇನು ಮಾಡಬೇಕು ನೋಡಿ, ಹೀಗೆ ಇದನ್ನು ತಳ್ದಿದ್ದೀನಿ ಈಗ ಅಷ್ಟೇನೆ ಅಲ್ವಾ. ಮುಂಚೆಗೆ ವ್ಯತ್ಯಾಸ ಗೊತ್ತಾಗ್ತಿದೆಯಲ್ವಾ? ಏನಾಯ್ತು ಇವಾಗ? ಸ್ಟ್ರೈಟ್ ಆಯ್ತು. ಈಗ ಟೋಸ್ ನೆಲದ ಕಡೆಗೆ, ಇನ್ನರ್ ಎಡ್ಜಸ್ ಮೇಲಕ್ಕೆ, ಇನ್ನರ್ ಎಡ್ಜಸ್ ಪಾದ ಮುಂದಕ್ಕೆ ತೊಗೋಬಾರ್ದು, ಪಾದ ಹಿಂದಕ್ಕೆ ಇರಲಿ ಹೀಗೆ ನೋಡಿ. ಇದನ್ನ ಇಲ್ಲಿ ಪುಷ್ ಮಾಡಿದ್ದೀನಿ ಅಷ್ಟೇ, ಬೇರೆ ಇನ್ನೇನು ಮಾಡಿಲ್ಲ ನಾನು. ನೀವು ಡ್ರಾಪ್ ಮಾಡ್ತಿರಲ್ವ, ಇದನ್ನು ಮುಂದಕ್ಕೆ ತಳ್ಳಿದಾಗ ಚೆಸ್ಟ್ ಓಪನ್ ಆಗುತ್ತೆ. ಚೆಸ್ಟ್ ಓಪನ್ ಆದಾಗ ಏನಾಗುತ್ತೆ, ಇದೇ ಭಾಗ ಹಿಗ್ಗಿದಾಗ ಉಸಿರಾಟ ಈಸಿ ಆಗುತ್ತೆ. ಆಗ ಕಾಲು ನೇರ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಇದು ಸ್ಟರ್ನಮ್ ಭಾಗ ಡ್ರಾಪ್ ಮಾಡಿದಾಗ ಇದು ಹಿಂದಕ್ಕೆ ಹೋಗುತ್ತೆ. ಎಲ್ಬೋಸ್ ಇನ್ನೂ ಒಳಗೆ ತೊಗೊಳ್ಳಿ, ಇನ್ನೂ ಒಳಗೆ ತೊಗೊಳ್ಳಿ ಜಯಶ್ರೀ. ಮೊಣಕೈ ಒಳಗೆ ತೊಗೊಳ್ಳಿ, ಒತ್ತಿ, ಬ್ಲ್ಯಾಂಕೆಟ್ ಮೇಲೆ ಒತ್ತಬೇಕು ಮೊಣಕೈಗಳು. ಹಾಗೆ ಇದು ಸರ್ವಾಂಗಾಸನ. ಈ ಥರ ಅಲ್ಲಿದೆ ನೋಡಿ, ಕರೆಕ್ಟ್ ಲೈನಲ್ಲಿ ಇದೆಯಾ? ಒಂದು ಸ್ವಲ್ಪ ತೋರಿಸಿ. ಅದು ಆ ಥರ ಮಾಡಬೇಕು. ಸರ್ವಾಂಗಾಸನ ಅಂದರೆ ಕುತ್ತಿಗೆ ತಲೆ ನೆಲದ ಮೇಲೆ ಇರಬೇಕು. ಎಲ್ಬೋಸ್ ಕೆಳಗಡೆ ಬೇಕಾದರೆ ಒಂದು ಬ್ಲ್ಯಾಂಕೆಟ್ ಕೊಟ್ಟರೆವಾಗ ನಿಮಗೆ ಮೊಣಕೈ ಒತ್ತಕ್ಕೆ ಈಸಿ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಕ್ಲಾಸಲ್ಲಿ ಮಾಡುವಾಗ ಮೊಣಕೈ ಕೆಳಗಡೆ ಒಂದು ಬ್ಲ್ಯಾಂಕೆಟ್ ಇಟ್ಕೊಂಡು ಮಾಡಿ. ಇನ್ನೂ ಸ್ವಲ್ಪ ಹಿಂದಕ್ಕೆ ತೊಗೊಳ್ಳಿ. ಗೊತ್ತಾಗ್ತಿದೆ ಈಗ ವ್ಯತ್ಯಾಸ? ಉಸಿರಾಟ ಹೇಗಿದೆ? ಚೆನ್ನಾಗಿದೆಯಾ? ಹಾಗೆ ಈಗ ನೋಡಿ, ನಾನು ಕಾಲಿಗೆ ಬಿಟ್ಟಾಗ ಡ್ರಾಪ್ ಆಗಬಾರ್ದು ನೋಡಿ. ಡ್ರಾಪ್ ಆಗ್ತಿದೆ ಅಲ್ವಾ? ಈಗ ಡ್ರಾಪ್ ಆಗ್ತಾಯಿದೆ ಅಲ್ವಾ? ಆಗಬಾರ್ದು. ಅದು ಅದೇ ರೀತಿ ಮುಂದಕ್ಕೆ ನೂಕಿ ಹೀಗೆ ಹಾಗೆ ಆದಷ್ಟು ಪ್ರಯತ್ನ ಮಾಡಿ. ಈ ಡೈಲಿ ಈ ಥರ ಪ್ರಾಕ್ಟೀಸ್ ಮಾಡ್ತಿದ್ರೆ ನಾನು ಹೇಳೋ ಪಾಯಿಂಟನ್ನು ಫಾಲೋ ಮಾಡಿದ್ರೆ ಈಸಿ ಆಗುತ್ತೆ. ಡ್ರಾಪ್ ಮಾಡಿ ಹಾಗೆ ರಿಲ್ಯಾಕ್ಸ್ ಮಾಡಿ. ಈಗ ಎಲ್ಲರೂ ಒಂದು ಸಲ ಮಾಡಿ. ಸ್ಟೇಜ್ 3ನಾ? ಈಗ ಏನು ಮಾಡಬೇಕು? ಏನು ಕರೆಕ್ಷನ್ ಮಾಡ್ಕೋಬೇಕು? ಪುಷ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಕೈ ಹೇಗೆ ಇಟ್ಕೋಬೇಕು? ಹೇಳಿ? ಮೊಣಕೈ ಒಳಗೆ ಬರಬೇಕು. ಮತ್ತು ಹಸ್ತದ ಭಾಗ ಹೀಗೆ ನೀವು ಕೈ ನೋಡಿ, ಎಲ್ಲರೂ ಅಷ್ಟೇನೆ ಸೊಂಟಕ್ಕೆ ಹಿಂಗೆ ಕೈ ಕೊಟ್ಟರೆ ಹಿಪ್ಸ್ ಭಾಗ ಹಿಂದಕ್ಕೆ ಹೋಗುತ್ತೆ. ನಿಮಗೆ ಸ್ಟರ್ನಮ್ ಲಿಫ್ಟ್ ಮಾಡೋಕ್ಕಾಗೋದಿಲ್ಲ. ಗೊತ್ತಾಯ್ತು? ಕೈ ನೋಡಿ ಯಾವಾಗಲೂ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡಾಗ ಮೊಣಕೈ ಒಳಗೆ ಬರುತ್ತೆ. ಮೊಣಕೈ ಒಳಗೆ ಬಂದಾಗ ನಿಮಗೆ ಬಟಕ್ಸ್ ಪುಷ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಗ ಸ್ಟರ್ನಮ್ ಭಾಗ ಈಸಿಯಾಗಿ ಲಿಫ್ಟ್ ಆಗುತ್ತೆ. ಈಗ ಇದನ್ನು ಸರಿ ಮಾಡಲ ಇನ್ನು. ಯಾವ ಆಸನ ಇದು? ಇದು ವಿಪರೀತ ಕರ್ಣಿ. ಹಿಂಗೆ ಬಂದಿರೋದ್ರಂದರೆ ಬಟಕ್ಸ್ ಇನ್ನೂ ಹಿಂಗೆ ಡ್ರಾಪ್ ಆಗಬೇಕು, ಹಿಂಗೆ ಬರಬೇಕು. ವಿಪರೀತ ಕರ್ಣಿ ಅಂದರೆ ಇದು ಈ ಪಾಯಿಂಟ್ ಬಟಕ್ಸ್ ಅಂದ್ಕೊಂಡ್ರೆ ಇದು ಕಾಲು, ಇದು ತಲೆ, ಈ ಥರ. ಗೊತ್ತಾಯ್ತಾ? ಈಗ ಮೊಣಕೈ ಎಲ್ಲಿದೆ? ಕರೆಕ್ಟ್ ಸೆಂಟ್ರಿಗಿಲ್ಲ. ಸ್ವಲ್ಪ ಈ ಕಡೆಗೆ ಬರಬೇಕು. ಇನ್ನೂ ಈ ಕಡೆಗೆ, ಇನ್ನೂ ಈ ಕಡೆ. ಹಾಗೆ ಈಗ ಮಾಡಿ. ಮಾಡಿ. ಒಂದೇ ಸಲ ತೊಗೋಬಾರ್ದು. ಕಾಲು ಗೋಡೆ ಕೊಡಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ ಹೇಗೆ ಮಾಡೋದಂತ. ಈಗ ಒಂದು ಕಾಲು ತೊಗೊಳ್ಳುವಾಗ ಏನು ಮಾಡಬೇಕು? ಒಂದೇ ಕಾಲು ತೊಗೊಳ್ಳಿ. ಈಸಿ ಮೆಥಡ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಹೀಗೆ ತಳ್ಳಿ, ಇದನ್ನು ಮುಂದಕ್ಕೆ ನೂಕಿ, ಇನ್ನೂ ಮುಂದಕ್ಕೆ ನೂಕಿ, ಕಾಲು ಹಿಂದಕ್ಕೆ ತೊಗೊಳ್ಳಿ. ಇದು ಆಯಿತಾ? ಈಗ ಇದನ್ನು ಇಲ್ಲಿ ಮೇಂಟೈನ್ ಮಾಡ್ತಾ ಈಗ ಈ ಕಾಲು ತೊಗೊಳ್ಳಿ. ಬಟಕ್ಸ್ ಪುಷ್ ಮಾಡಿ. ಇನ್ನು ಕಾಲಿನ್ನು ಹಿಂದಕ್ಕೆ, ಕಾಲು ಹಿಂದೆ ತೊಗೊಳ್ಳಿ. ಕಾಲು ಹಿಂದೆ ಹೀಗೆ ಹೀಗೆ ಬಂತ. ಈಗ ಮೊಣಕೈ ಒಳಗೆ ತೊಗೊಳ್ಳಿ. ಇನ್ನು ಒಳಗೆ ತೊಗೊಂಡಷ್ಟು ಸ್ಟರ್ನಮ್ ಭಾಗ ಚೆನ್ನಾಗಿ ಲಿಫ್ಟ್ ಆಗುತ್ತೆ. ಟೋಸ್ ಡೌನ್. ಇದು ಸ್ಟ್ರೈಟ್ ಲೈನಲ್ಲಿ ಬರಬೇಕು. ಸರ್ವ ಅಂಗ ಆಸನ. ಗೊತ್ತಾಯ್ತಾ? ಪ್ರತಿಯೊಂದು ಭಾಗಕ್ಕೂ ಎಕ್ಸಸೈಸ್ ಆಗುತ್ತೆ. ಇದರಲ್ಲಿ ವ್ಯಾಯಾಮ ಚೆನ್ನಾಗಿ ಆಗುತ್ತೆ. ಉಸಿರಾಟ ಚೆನ್ನಾಗಿ ನಡೀತಾ ಇರುತ್ತೆ. ಯೋಗಾಸನಗಳ
ರಾಣಿ. ಹೇಗಿರಬೇಕು ರಾಣಿ ಅಂದರೆ ಆ ಥರ ಎಲ್ಲರೂ ಡೈಲಿ ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ಯೂಸ್ಫುಲ್ ಆಸನ. ಈಗ ನಿಧಾನ ಕಾಲು ಗೋಡೆಗೆ ಕೊಡಿ, ಬಟಕ್ಸ್ ಡ್ರಾಪ್ ಮಾಡಿ, ರಿಲ್ಯಾಕ್ಸ್. ಈಗ ಎಲ್ಲರೂ ಮಾಡೋಣ. ಮಾಡಿ. ಎಲ್ಬೋಸ್ ಒಳಗೆ ತೊಗೊಳ್ಳಿ, ಹಿಪ್ಸ್ ಭಾಗ ಮುಂದಕ್ಕೆ ನೂಕಿ. ಈಗ ನಿಧಾನ ಒಂದು ಕಾಲು ಮೇಲಕ್ಕೆ ತೊಗೊಳ್ಳಿ. ಫಸ್ಟು ಒಂದು ಕಾಲು ಮೇಲಕ್ಕೆ ತೊಗೊಳ್ಬೇಕಾದ್ರೆ ಪೃಷ್ಠದ ಭಾಗ ಮುಂದಕ್ಕೆ ನೂಕಬೇಕು. ಹಿಪ್ಸ್ ಭಾಗ ಮುಂದಕ್ಕೆ ಪುಷ್ ಮಾಡಿ. ಪುಷ್ ಮಾಡ್ತಾ ಎಲ್ಬೋಸ್ ಒಳಗೆ ತೊಗೊಳ್ಳಿ, ಸ್ಟರ್ನಮ್ ಲಿಫ್ಟ್ ಮಾಡಿ. ಈಗ ನಿಧಾನ ಇನ್ನೊಂದು ಕಾಲನ್ನು ಮೇಲಕ್ಕೆ ತೊಗೊಳ್ಳಿ. ನಿಧಾನ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ಮಾಡಿ, ಈಸಿ ಆಗುತ್ತೆ. ಸಡನ್ನಾಗಿ ಕಾಲು ಮೇಲಕ್ಕೆ ತೊಗೋಬೇಡಿ. ಹಸ್ತಗಳನ್ನು ಹಿಪ್ಸ್ ಕೆಳಗಡೆ ಕೊಟ್ಟು ನೂಕಿ, ಹಸ್ತದಿಂದ ನೂಕಿ ಹಿಪ್ಸ್ ಭಾಗ ಹಾಗೆ ನಿಧಾನ ಕಾಲು ಮೇಲಕ್ಕೆ ತೊಗೊಳ್ಳಿ. ಒಂದೊಂದೇ ಕಾಲು ನಿಧಾನ, ಅರ್ಜೆಂಟ್ ಬೇಡ, ನಿಧಾನ ಮಾಡಿ. ಕಾಲಿನ ಹಿಂದಕ್ಕೆ ತೊಗೊಳ್ಳಿ. ಕಾಲು ಹಿಂದಕ್ಕೆ ಹೋಗಲಿ ದಿವ್ಯಾ, ಪೂರ್ತಿ ಹಿಂದಕ್ಕೆ ಹೋಗಬೇಕು ಗೋಡೆ ಕಡೆಗೆ. ಪ್ರಯತ್ನ ಮಾಡಿ ಅಷ್ಟೇ. ಫೈನಲ್ ಸ್ಟೇಜ್ ಇವತ್ತೇ ಮಾಡಬೇಕು ಅಂತಿಲ್ಲ, ನಿಮ್ಮ ಪ್ರಯತ್ನ ಇರಬೇಕು. ಅಂದರೆ ಹೇಳಿದ್ದೀನಿ ಹೇಗೆ ಮಾಡೋದು ಅಂತ. ಫಸ್ಟ್ ಸ್ಟೆಪ್ ಹೇಗೆ, ಸೆಕೆಂಡ್ ಸ್ಟೆಪ್ ಹೇಗೆ, ಥರ್ಡ್ ಸ್ಟೆಪ್ ಹೇಗೆ ಅಂತ ಹೇಳಿದ್ದೀನಿ. ಕಾಲಿನ ಹಿಂದಕ್ಕೆ ಸುವಾಸನೆ, ಪೂರ್ತಿ ಹಿಂದಕ್ಕೆ ವಿಪರೀತ ಕರ್ಣಿ ಆಗಿದೆ. ರಿಲ್ಯಾಕ್ಸ್ ಮಾಡಿ. ಕಾಲುಗಳ ಕೆಳಗಿಳಿಸಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಅಂದರೆ ಕಾಲು ನೇರ ಇರಲಿ ಗೋಡೆಗೆ. ಬಟಕ್ಸ್ ಡ್ರಾಪ್ ಮಾಡಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಪಾದಗಳು ಬ್ಲ್ಯಾಂಕೆಟಿಂದ ಕೆಳಗಡೆ ಇರಬೇಕು. ಯಾರಿಗೆ ಮಡ್ಸೋಕ್ಕಾಗಲ್ಲ ಅವ್ರು ನೇರನೇ ಇಟ್ಕೊಂಡು ಕೂತ್ಕೊಳ್ಳಿ. ಬೆನ್ನು ನೇರ ಇರಲಿ. ಈಗ ರೈಟ್ ಸೈಡಿಗೆ ತೊಗೊಳ್ಳಿ. ಎಡಗೈಯನ್ನು ಎಡ ಹಸ್ತ ಬಲ ಮಂಡಿ ಮೇಲೆ ಇಟ್ಕೊಳ್ಳಿ. ಕುತ್ತಿಗೆ ಟರ್ನ್ ಮಾಡ್ಕೊಳ್ಳಿ. ಇಷ್ಟೊತ್ತೀಗ ಸರ್ವಾಂಗಾಸನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರಲ್ಲ, ಕುತ್ತಿಗೆ ಭಾಗದಲ್ಲಿ ಏನಾದರೂ ಪೇಯ್ನ್ ಇತ್ತು ಅಂದರೆ ಹೋಗಬೇಕು. ಕುತ್ತಿಗೆ ಚೆನ್ನಾಗಿ ಟರ್ನ್ ಮಾಡ್ಕೊಳ್ಳಿ. ಶರೀರ ಪೂರ್ತಿ ತಿರುಗಿಸಿ ಬಲಕ್ಕೆ. ನಿಧಾನ ವಾಪಸ್ ಬನ್ನಿ. ಎಡಕ್ಕೆ ಟರ್ನ್ ಮಾಡಿ. ಬಲ ಹಸ್ತ ಎಡ ಮಂಡಿ ಮೇಲೆ ಒತ್ತಿ. ಮಂಡಿಯನ್ನು ಮೇಲೆ ಕೆಳ್ಕೋಬಾರ್ದು. ಟ್ವಿಸ್ಟ್ ಮಾಡಬೇಕಾದ್ರೆ ಹಸ್ತದಿಂದ ಒತ್ತಬೇಕು. ಕೈಯಿಂದ ಒತ್ತಿದಾಗ ಜಾಸ್ತಿ ಟರ್ನ್ ಆಗುತ್ತೆ ಶರೀರ. ಕಮ್ ಬ್ಯಾಕ್. ಈ ಕೈಗಳನ್ನು ಮುಂದಕ್ಕೆ ತೊಗೊಳ್ಳಿ. ನೆಲದ ಮೇಲೆ ಇಟ್ಬಿಟ್ಟು ಸ್ಟ್ರೆಚ್ ಮಾಡಿ. ಶೋಲ್ಡ್ರ್ ರಿಲ್ಯಾಕ್ಸ್ ಆಗಿರಲಿ. ಶೋಲ್ಡ್ರ್ ಲೈನಲ್ಲೇ ಕೈಗಳಿರಬೇಕು, ಹತ್ತಿರ ತೊಗೋಬೇಡಿ. ಕಮ್ ಬ್ಯಾಕ್. ಕಪಾಲ್ ಭಾತಿ ಮಾಡಿ. ಚೆನ್ನಾಗಿ ಎಕ್ಸೇಲ್ ಮಾಡಿ. ಶಾರ್ಪ್ ಎಕ್ಸೇಲ್. ಶೋಲ್ಡ್ರ್ ಲಿಫ್ಟ್ ಆಗಬಾರ್ದು. ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡ್ಕೊಂಡು ಮಾಡಿ. ಈಗ ರಿಲ್ಯಾಕ್ಸ್. ಎರಡೂ ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಂಡು ಮಾಡಿ. ಟಾಕ್ಸಿನ್ಸ್ ಎಲ್ಲ ಹೊರಗೆ ಬರಬೇಕು. ಚೆನ್ನಾಗಿ ಎಕ್ಸೇಲ್ ಮಾಡಿ. ಮೈಂಡು ಬಾಡಿ ಎರಡೂ ರಿಲ್ಯಾಕ್ಸ್ ಆಗಬೇಕು ಅಂದರೆ ಹೊಟ್ಟೆ ಭಾಗದಲ್ಲಿರೋ ವಿಷವಾಯುನೆಲ್ಲ ಹೊರಗೆ ಹಾಕಬೇಕು. ಡೈಲಿ ನಾವು ಹೇಗೆ ಸ್ನಾನ ಮಾಡ್ತೀವೋ ಹಾಗೆ ಹೊಟ್ಟೆ ಭಾಗದಲ್ಲೂ ಕ್ಲೀನ್ ಮಾಡ್ಕೋಬೇಕು ಒಳ ಭಾಗವನ್ನು. ಕಪಾಲ್ ಭಾತಿ ಭಸ್ತ್ರಿಕಾ ಮಾಡೋದ್ರ ಮುಖಾಂತರ ರಿಲ್ಯಾಕ್ಸ್. ಭಸ್ತ್ರಿಕಾ ಮಾಡಿ. ಈಗ ಚೆನ್ನಾಗಿ ಎಕ್ಸೇಲ್ ಮಾಡಿ. ಓನ್ಲಿ ಎಕ್ಸೇಲ್. ಶಾರ್ಪ್ ಎಕ್ಸಲೇಷನ್. ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಕೈ ಕೆಳಗೆ ಫ್ರೀ ಆಗಿಬಿಡಿ, ಟೈಟ್ ಮಾಡಬೇಡಿ. ಶೋಲ್ಡ್ರ್ ಟೈಟ್ ಇರಬಾರ್ದು. ಮೂಗ್ನಲ್ಲಿ ಪೂರ್ತಿ ಹೊರಗೆ ಬರಲಿ. ನಿಮ್ಮ ಬಟ್ಟೆ ಮೇಲೆ ಬೀಳುತ್ತೆ, ಬಿದ್ದರೆ ಚೆನ್ನಾಗಿ ಎಕ್ಸೇಲ್ ಮಾಡಿ. ಸೈನಸ್ ಪಾಯಿಂಟ್ಸಲ್ಲಿರೋ ಬ್ಲಾಕೇಜಸ್ ಎಲ್ಲ ಈಚೆಗೆ ಬರಬೇಕು. ಎಲ್ಲ ಚೀಲಗಳ ಥರ ಇರುತ್ತೆ ಐಬ್ರೋಸಲ್ಲಿ, ಸೈಡಲ್ಲಿ ಎಲ್ಲ ತುಂಬಿಕೊಂಡಿರುತ್ತೆ. ಅದನ್ನೆಲ್ಲ ಹೊರಗೆ ಹಾಕ್ಬೇಕು ಭಸ್ತ್ರಿಕಾ ಮಾಡೋ ಮುಖಾಂತರ. ರಿಲ್ಯಾಕ್ಸ್. ಕಣ್ಮುಚ್ಚಿ ಮುಖದ ಭಾಗವನ್ನು ಗಮನಿಸ್ತಾ ಇರಿ. ಸ್ವಲ್ಪ ಹೊತ್ತು ವೈಬ್ರೇಷನ್ ಗಮನಿಸಿ. ಡೈಲಿ ಇದನ್ನು ಅಭ್ಯಾಸ ಮಾಡ್ಕೋಬೇಕು ಎಲ್ಲರೂ. ಯಾವುದೇ ಆಸನ ಮಾಡಿದ್ರೂ ಲಾಸ್ಟಲ್ಲಿ ಇದು ಮಾಡಿಕೊಂಡು ಪ್ರಾಣಾಯಾಮ ಮಾಡಿ. ಇದು ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಏನು ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು. ಪ್ರತಿನಿತ್ಯ ಅಭ್ಯಾಸ ಮಾಡ್ತಾಯಿದ್ರೆ
ನಿಧಾನಕ್ಕೆ ಕಣ್ಬಿಡಿ. ಮನೇಲಿ ಮಾಡ್ತಿರೋರು ಇದಾದ್ಮೇಲೆ ಶವಾಸನ ಪ್ರಾಣಾಯಾಮ ಮಾಡ್ಕೊಳ್ಳಿ.